ನಮಸ್ತೆ ಎಲ್ಲರಿಗೂ. ಏನು ವಿಷಯ ಅಂದರೆ ನಾನು ಒಳ್ಳೆಯದನ್ನು ಹೇಳಬೇಕು ಹೇಳಬಾರ್ದು ಅಂತಲೇ ಗೊತ್ತಿಲ್ಲ. ಯಾಕಂದರೆ ನನಗೇನಾದ್ರು ಒಳ್ಳೇದಾಗ್ತಾ ಇದೆ ಅಂದರೆ ಅದರಿಂದ ಒಳ್ಳೇದು ತಗೊಳ್ಳಿ ಅಂತಲೇ ನಾನು ವಿಡಿಯೋ ಮಾಡೋದು. ಒಂದು 3 ಡೇಸ್ ಬ್ಯಾಕು ನಾನು ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಹೇಳಲ್ಲ, ಏನೂ ಹೇಳಲ್ಲ. ಜಸ್ಟ್ ಒಂದು ವಿಷಯ ಮುಟ್ಟಿಸ್ಬೇಕು, ಆ ಟಾಪಿಕನ್ನು ಅಲ್ಲಿಗೆ ಎಂಡ್ ಮಾಡಬೇಕು ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನಾನು ಏನೇ ಒಂದು ಟಾಪಿಕಲ್ಲಿ ವಿಡಿಯೋ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ಒಳ್ಳೆಯದೇ ಕಮೆಂಟ್ಗಳು ಬರುತ್ತೆ. ಕೆಟ್ಟದ್ದು ತೊಗೊಳ್ಳಲ್ಲ ಅಂತಲ್ಲ, ಕೆಟ್ಟದ್ದು ತೊಗೊಳ್ತೀನಿ. ಏನಾದರೂ ನಮ್ಮ ಕಡೆ ತಪ್ಪಿದ್ದಾಗ, ನಿಮ್ಮ ಕಡೆ ಕಮೆಂಟ್ಗಳಿದ್ದಾಗ ಅದನ್ನು ಸರಿ ಮಾಡ್ಕೊಳ್ತೀನಿ. ನಂದೇನೂ ತಪ್ಪೇ ಇಲ್ದಿದ್ದಾಗ ನೀವು ಈ ಥರ ಕಮೆಂಟ್ ಮಾಡೋದು ಅಥವಾ ಈ ಥರ ಮಾಡೋದು ತಪ್ಪಾಗುತ್ತೆ. ನಾನು ಒಂದು 1 ವೀಕ್ ಬ್ಯಾಕ್ ಮಾಯಲೋಕದವ್ರದ್ದು ಒಂದು ವಿಡಿಯೋ ಹಾಕಿದ್ದೆ. ಯೂಟ್ಯೂಬ್ ಕೋರ್ಸ್ ಬಗ್ಗೆ ನಾನು ತೊಗೊಂಡಿದ್ದೀನಿ, ಏನೆಲ್ಲ ಬೆನಿಫಿಟ್ ಇದೆ ಅಂತ. ಸ್ವಲ್ಪ ಟ್ರಿಕ್ಕಿಯಾಗಿ ಹಾಕಿದ್ದೆ ಟೈಟಲ್. ಅವರೇ ಹೇಳ್ತಾರೆ ಟೈಟಲ್, ಎಲ್ಲರೂ ಹೇಳ್ತಾರೆ ಟ್ರಿಕ್ಕಿಯಾಗಿರಿ ಅಂತ. ಅಂದರೆ ವಿಡಿಯೋ ಇಂಟ್ರೆಸ್ಟಿಂಗ್ ಬರುತ್ತೆ, ವಿಡಿಯೋ ನೋಡಲಿ ಅಂತ. ಕೆಲವೊಬ್ರು ಏನು ಮಾಡಿದ್ದಾರೆ, ವಿಡಿಯೋ ಪೂರ್ತಿ ನೋಡಿಲ್ಲ. ಪೂರ್ತಿ ವಿಡಿಯೋ ನೋಡಿದೆ ಅವ್ರ ಚಾನಲ್ ಬಗ್ಗೆ ಹಿಂಗೆ ಹೇಳಿದ್ದೀರಾ, ಅವ್ರ ಬಗ್ಗೆ ಹಿಂಗೆ ಹೇಳಿದ್ದೀರಾ, ಅವ್ರ ಬಗ್ಗೆ ಏನು ಗೊತ್ತು. ಫಸ್ಟು ನೋಡಮ್ಮ, ಕಮೆಂಟ್ಗಳು ಇಲ್ಲಿ ಪಾಸ್ ಆಗ್ತಾನೆ ಇರುತ್ತೆ ನೋಡಿ. ನಾನು ಹಾಕ್ತಾನೆ ಇರ್ತೀನಿ ಕಮೆಂಟ್ಗಳು, ಯಾವ್ಯಾವ ಥರ ಹೋಗ್ತಾ ಇರುತ್ತೆ ಕಮೆಂಟ್ಗಳು ಅಂತ ಹೇಳಿ. ನಾನು ಹೇಳೋದು, ನನಗೆ ಅದು ಅವರು ಫೇಸ್ಬುಕ್ಕಲ್ಲಿ ಒಂದು ಪ್ರಮೋಷನ್ ಇದೆ ಅಂತ ಹೇಳಿದಾಗ ನನಗೆ ಆಗಿದ್ದು ಬೆನಿಫಿಟನ್ನು ಒಂದು ಕಮೆಂಟ್ ಹಾಕಿದ್ದೆ ಅವರಿಗೆ. ನಿಮ್ಮ ಇದರಿಂದ ಯೂಟ್ಯೂಬ್ ಕೋರ್ಸ್ ತೊಗೊಂಡು ಹೆಲ್ಪ್ ಆಗಿದೆ, ಬೇಕಿದ್ರೆ ತೊಗೋಬೋದು, ಯಾರಿದ್ರು ಬಿಗಿನರ್ಸ್ ಇದ್ದರೆ ತೊಗೋಬೋದು ಅಂತ ಹೇಳಿ ಹಾಕಿದ್ದೆ. ಅದಕ್ಕೆ ಮಾಯಲೋಕದವ್ರದ್ದು ಅವರು ಮೇಡಮ್ ಸಹ ತುಂಬ ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳಿದರು. ಆದರೆ ಆ ಕಮೆಂಟಿಗೆ ಸಾಕಷ್ಟು ಲೈಕ್ಗಳು, ಸಾಕಷ್ಟು ಕಮೆಂಟ್ಗಳು ಬಂದಿತ್ತು. ಹೌದಾ ಸಿಸ್ಟರ್, ಯಾವ ಥರ ಕೋರ್ಸ್ ತೊಗೊಳ್ತಾರೆ, ಯಾವ ಥರ ಮಾಡ್ತಾರೆ, ಪ್ಲೀಸ್ ಹೇಳಿ, ನನಗೂ ಹೇಳಿ ಅಂತ ನಾನು ಒಂದಿಷ್ಟು ಕಮೆಂಟಿಗೆ ರಿಪ್ಲೈ ಮಾಡಿದೆ. ಯಾಕಂದರೆ ಅವ್ರ ಅಕೌಂಟಲ್ಲಿ ನಾನು ಕಮೆಂಟ್ ಮಾಡಿರೋದು. ನನ್ನ ಕಮೆಂಟಿಗೆ ಸುಮಾರು ಜನ ಮೆಸೇಜ್ ಮಾಡಿದಾಗ ನಾನು ಒಂದಿಷ್ಟು ಜನಕ್ಕೆ ರಿಪ್ಲೈ ಮಾಡಿದ್ದೆ, ಚೆನ್ನಾಗಿದೆ ತೊಗೋಬೋದು ಅಂತ. ಇನ್ ಡೀಟೇಲಾಗಿ ಹೇಳಲಿಕ್ಕಾಗಲ್ಲ. ಹಾಗಾಗಿ ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದೆ. ಹೇಗೆ ತೊಗೋಬೇಕು, ಹೇಗೆ ಯೂಸ್ ಆಗುತ್ತೆ, ಅವರು ಯಾವ ಥರ ಕೋರ್ಸ್ ಹೇಳ್ತಾರೆ ಅಂತ. ಅದರಲ್ಲಿ ಕೆಲವೊಂದು ಕಮೆಂಟ್ಗಳು, ನೀವು ತೋರಿಸ್ಬೋದಲ್ಲ, ನಮ್ಮ ಹತ್ರ ದುಡ್ಡಿಲ್ಲಲ್ಲ, ನೀವೇ ತಗೋಬೋದಲ್ಲ. ನನಗೆ ಇನ್ನೊಬ್ಬರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಅಭ್ಯಾಸ ಇಲ್ಲ. ಅವರೇನೋ ಒಂದು ಕೋರ್ಸ್ ಅಂತ ಮಾಡಿದ್ದಾರೆ, ಅದನ್ನು ತೊಗೊಂಡಿದ್ದೀನಿ. ನಾನು ತೊಗೊಂಡು ನನ್ನ ಯಾರ ಜೊತೆ ಇದ್ದಾರೆ ಅವರಿಗೆ ಆ ವಿಡಿಯೋನ ಶೇರ್ ಮಾಡಲಿಕ್ಕೂ ಅಂತಲ್ಲ, ಆ ವಿಡಿಯೋನ ನೋಡಿಕೊಂಡು ಎಡಿಟಿಂಗ್ ಮಾಡೋದು ಕಲಿಬೇಕು. ಹಾಗಂತ ಹೇಳಿ ಎಲ್ಲರಿಗೂ ಅದನ್ನು ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ಬರು ಹೇಳ್ತಾರೆ, ನಿಮಗೆ ಫಸ್ಟಿನ ವೀಡಿಯೋಕ್ಕೆಲ್ಲ ಅಷ್ಟು ವ್ಯೂಸ್ ಇಲ್ಲ, ನಂಗಂತೂ ಅದಕ್ಕೆ ಅಷ್ಟು ವ್ಯೂಸ್ ಹೋಗುತ್ತೆ ಅನ್ನೋದು ಗ್ಯಾರಂಟಿನೂ ಇರಲಿಲ್ಲ. 35 ಹೋಗಿದೆ. ನನಗೆ ಅಷ್ಟು ಹೋಗುತ್ತಂತ ನಂಗೆ ಗೊತ್ತೇ ಇರಲಿಲ್ಲ. ಯಾಕಂದರೆ ನಾನು ಫಸ್ಟೆಲ್ಲ ಹೋಗ್ತಿತ್ತು ವ್ಯೂಸು, ನಾನು ವೀಡಿಯೋ ಮಾಡೋದು ಬಿಟ್ಟಿದ್ನಲ್ಲ. ಹಾಗಾಗಿ ವ್ಯೂಸ್ ಹೋಗ್ತಾ ಇರಲಿಲ್ಲ. ಒಂದು 100 ಹೋಗಿದ್ರೆ ಹೆಚ್ಚಿತ್ತು ನನಗೆ. ಅದಕ್ಕೆ ನಂಗೆ ಹೋಗಿದ್ದೆ ಅಷ್ಟು ಗೊತ್ತಾಗಿಲ್ಲ. ಅಷ್ಟು ಹೋಗಿದ್ದು ನಂಗೆ ಖುಷಿ ಇದೆ. ಸುಮಾರು ಜನ ಪಾಸಿಟಿವ್ ಆಗಿ ಹೇಳಿದ್ದಾರೆ, ತುಂಬ ಖುಷಿ ಆಯಿತು. ಹೆಂಗೆ ಏನು ಅಂತ ಎಲ್ಲ ಇನ್ ಡೀಟೇಲಾಗಿ ಹೇಳಿದ್ದೀರಾ ನೀವು. ಆಫ್ಲೈನಾ ಆನ್ಲೈನ್ ಅಂತ ನಮಗೂ ಕನ್ಫ್ಯೂಷನ್ ಇತ್ತು, ದುಡ್ಡು ಹಾಕೋದು ಬೇಡ ಅಂತೇಳಿ. ತುಂಬ ಖುಷಿ ಆಯಿತು ಅಂತಲೂ ಹೇಳಿದ್ದಾರೆ. ಅದರಲ್ಲಿ ಸಾಕಷ್ಟು ಕಮೆಂಟ್ಗಳು ಬೇಜಾರಾಗಿತ್ತು ನನಗೆ. ನಿಮಗೆ ಯಾವ ವ್ಯೂಸ್ ಬರಲ್ಲ, ನೀವು ತೊಗೊಂಡಿದ್ದೀರಲ್ಲ. ಇಲ್ಲಿ ನೋಡಮ್ಮ, ತೊಗೊಂಡ ತಕ್ಷಣ ಎಲ್ಲರಿಗೂ ವ್ಯೂಸ್ ಬರಲ್ಲ. ಅವ್ರು ಹೇಳಿದ ಮೇಲೆ, ಅವ್ರು ಹೇಳಿದ್ದು ಹೆಂಗೆ ಹೇಳಿದ್ದಾರೆ ಮೆಥಡ್, ಆ ಮೆಥಡಲ್ಲಿ ನಾವು 3 ಮಂತು ವೀಡಿಯೋಸ್ ಹಾಕಬೇಕು. ಅವ್ರು ಯಾವ ಥರ ಹೇಳಿದ್ದಾರೆ ಆ ಥರ ನಾವು ಡೈಲಿ ವೀಡಿಯೋಸ್ ಹಾಕಿದರೆ ನಮ್ಮ ಚಾನಲು ಮಾನಿಟೈಸ್ ಆಗುತ್ತೆ, ದುಡ್ಡು ಬರುತ್ತೆ, ಎಲ್ಲದೂ ಆಗುತ್ತೆ. ಕೋರ್ಸ್ ಕಲ್ತಿದ್ದೀನಲ್ಲ, ತಿಂಗಳಿಗೊಂದು ವೀಡಿಯೋ ಹಾಕಿದರೆ ಆಯಿತು, 2 ತಿಂಗಳಿಗೊಂದು ವೀಡಿಯೋ ಹಾಕಿದರೆ ಇನ್ನೂ ಏನೇನಿದೆ ಅಂದರೆ ಕನ್ಫ್ಯೂಷನ್ಸು. ಅವರೇ ವೀಡಿಯೋ ಮಾಡಿಕೊಡ್ತಾರ ನಮಗೆ ಅಂತ. ನಿಮಗೆ ವೀಡಿಯೋ ಮಾಡಿಕೊಟ್ಟಿದ್ದಾರೆ ಸಿಸ್ಟರ್ ಈ ಥರ ಪ್ರಮೋಷನ್. ನನಗೆ ಯಾವುದೇ ಥರ ಪ್ರಮೋಷನೂ ಇಲ್ಲ, ಏನೂ ಇಲ್ಲ. ನಾನು ಅವ್ರಿಗಿಂತ ತುಂಬ ಚಿಕ್ಕ ಯೂಟ್ಯೂಬರ್ ಅಂತಲೇ ಹೇಳ್ಬೋದು. ಅವ್ರ ಹತ್ರ ಅವ್ರು ಹೇಳಿದಾರ, ನಿಮಗೆ ಕೋರ್ಸ್ ತೊಗೊಂಡವರಿಗೆಲ್ಲ ಈ ಥರ ಅವ್ರು ಟಚ್ಚಲ್ಲೇ ಇರಲ್ಲ. ಅವ್ರು ಏನು ಹೇಳ್ತಾರೆ, ಕೆಲವೊಬ್ರು ಇರ್ತಾರಲ್ಲ, ಈ ಝೂಮ್ ಮೀಟಿಂಗು, ಗ್ರೂಪ್ ಮಾಡೋದು ವಾಟ್ಸಪ್ಪಲ್ಲಿ ಅಂತ. ಅವ್ರದ್ದು ಯಾವುದೂ ವಾಟ್ಸಪ್ ಗ್ರೂಪು ಇಲ್ಲ, ಏನೂ ಇಲ್ಲ. ಜಸ್ಟು ದುಡ್ಡು ತಗೊಳ್ತಾರೆ. ಒಂದು ಪ್ಲೇಸ್ಟೋರ್ ಹೇಳಿದ್ನಲ್ಲ, ಆ ವಿಡಿಯೋ ಹಾಕಿದ್ದೀನಿ. ಪ್ಲೇಸ್ಟೋರಲ್ಲೆಲ್ಲ ಯಾವ ಥರ ವೀಡಿಯೋಸ್ ಬರುತ್ತೆ ಅವ್ರದ್ದು ಅಂತ ನಮ್ಮ ನಂಬರಿಗೆ ಆ್ಯಕ್ಟಿವೇಶನ್ ಮಾಡ್ತಾರೆ. ಆ ಪ್ಲೇಸ್ಟೋರಲ್ಲಿ ನಾವು ವಿಡಿಯೋ ನೋಡುವಂಥದ್ದು. ಅವ್ರಿಗೆ ಮತ್ತೆ ಟಚ್ಚೇ ಇರಲ್ಲ, ನಾವು ಯಾರಂತನೂ ಗೊತ್ತಿರಲ್ಲ ಅವರಿಗೆ, ಆಯಿತಾ. ಇಷ್ಟೆಲ್ಲ ಕಮೆಂಟ್ಗಳು. ಇನ್ನೂ ಒಂದು ಕಮೆಂಟ್ ಅಂದರೆ,
ನಿಮಗೆ ಅವ್ರ ವೀಡಿಯೋಸ್ ಹಾಕಿದರೆ ಮಾತ್ರ ವ್ಯೂಸ್ ಬರುತ್ತೆ ಅಂತ. ನೋಡಮ್ಮ, ನಾನು ಪ್ರತಿದಿನ ಹಾಕ್ತಾಯಿದ್ದೀನಿ ಅವ್ರ ಥರ ವೀಡಿಯೋಸು. ಸೊ ನನಗೆ ಏನೋ ಅವ್ರ ಕಡೆಯಿಂದ, ನಾನು ಅವ್ರ ಚಾನಲಲ್ಲಿ ಬಿಟ್ಟು ಬೇರೆಯವ್ರದ್ದು ಈಗ ಮಾಸ್ಟರ್ ಕ್ರೋಸ್ ಸುಮಾರು ಕಡೆ ವಿಚಾರಿಸಿದ್ದೀನಿ. 10,000 12,000, ಇನ್ನೊಬ್ರದ್ದು ಹೆಸರು ಹೇಳೋಕ್ಕೆ ಹೋಗಲ್ಲ, ಮೀಶೋದ ಪ್ರಾಡಕ್ಟ್ ಎಲ್ಲ ಮಾಡ್ತಾರೆ, ಅವ್ರದ್ದು ಕೋರ್ಸ್ ಇತ್ತು, ಅವ್ರದ್ದು ವಿಚಾರಿಸಿದ್ದೀನಿ, 11,000 ಹೇಳಿದರು. ಸೊ ಬೇಡ ಅಂದೆ. ಇವ್ರದ್ದು ನನ್ನ ಬಜೆಟಲ್ಲಿ ಇತ್ತು. ಸೊ ತೊಗೊಂಡು ಏನಾದ್ರು ಟ್ರಿಕ್ಕಿಗಳಿರುತ್ತಂತೆ, ಟ್ರಿಕ್ಕಿಗಳಂತೂ ಯೂಸ್ ಆಗ್ತಾಯಿದೆ. ಆಮೇಲೆ ಸಾಫ್ಟ್ವೇರು ನನ್ನ ಹತ್ರ ಲ್ಯಾಪ್ಟಾಪ್ ಇದೆ. ಸೊ ಇನ್ನು ಲ್ಯಾಪ್ಟಾಪಲ್ಲೇ ನಾನು ಎಡಿಟಿಂಗ್ ಮಾಡೋದು ಅಂತ ಅಂದ್ಕೊಂಡು ಸೊ ಸಾಫ್ಟ್ವೇರ್ ಬಗ್ಗೆನೂ ಹೇಳ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಹೇಳ್ಬೇಕಾರೆ ಸೊ ಅವ್ರು ಡೈರೆಕ್ಟ್ ಅವ್ರಿಗೆ ನಾನು ಯಾರಂತಲೇ ಗೊತ್ತಿಲ್ಲ. ಅವ್ರಿಗೆ ಯಾಕೆ ನಾನು ದುಡ್ಡು ಮಾಡ್ಕೊಳ್ಳಿ? ಕೆಲವೊಬ್ರಂತೂ ಅವ್ರಿಗೆ ದುಡ್ಡು ಮಾಡಿಕೊಡ್ತಾ ಇದ್ದೀವಿ. ಅವ್ರ ಮನಿ ಮೈಂಡ್, ಹೌದು ಅವ್ರ ಮನಿ ಮೈಂಡೆಡು. ನೀವು ಯೂಟ್ಯೂಬ್ ಶುರು ಮಾಡ್ಕೊಂಡಿದ್ದು ಮನಿ ಮೈಂಡೆಡೇ ಅಲ್ವಾ? ಸೊ ಎಲ್ಲರೂ ಹಾಗೆ, ಎಲ್ಲರೂ ದುಡ್ಡಿಗೋಸ್ಕರನೇ. ಹಾಗಂತೇಳಿ ನಾನು ಕಲ್ತಿದ್ದೀನಿ ಅಂತ ನಾನು ಎಲ್ಲರಿಗೂ ಸಾರ್ತಾ ಹೋದೆ ಅಂತ ಹೇಳಿದ್ರೆ ಅವ್ರು ಮಾಡಿರೋ ಕೋರ್ಸಿಗೆ ಏನು ವ್ಯಾಲ್ಯೂ ಇದೆ ಅಂತಲೇ ಅಲ್ವಾ? ಸೊ ಸಾರಕ್ಕೂ ಬರಲ್ಲ. ಯಾಕಂದರೆ ಡೈರೆಕ್ಟ್ ಇದ್ದರೆ ಫೋನಲ್ಲಿ ನೋಡ್ಕೋಬೋದು ಅಷ್ಟೇ, ಬಿಟ್ಟರೆ ಅದನ್ನು ಯಾವುದೇ ಥರ ಕಾಪಿ ಮಾಡಲಿಕ್ಕಾಗಲ್ಲ, ಪೇಸ್ಟ್ ಮಾಡಿ ಶೇರ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಸೊ ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಸೊ ಇಷ್ಟು ಆ ವಿಡಿಯೋ ಯಾಕೆ ಮಾಡಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಆಯಿತಾ? ಸುಮಾರು ಜನಕ್ಕೆ ಅದೇ ದುಡ್ಡು ಹಾಕಿದ ಮೇಲೆ ಮೋಸ ಆಗುತ್ತೋ ಮೋಸ ಆಗಲ್ಲ ಅಂತ ಕ್ವಶನ್ಸ್ ಇತ್ತು, ಅದಕ್ಕೆಲ್ಲ ಆನ್ಸರ್ ಮಾಡಿದ್ದೀನಿ ಅಷ್ಟೇ. ಸೊ ಅವರೇನೋ ದುಡ್ಡು ಕೊಡ್ತಾರೆ, ಇಲ್ಲ ಅವ್ರು ಕೋರ್ಸ್ ತಗೊಂಡ ತಕ್ಷಣ ನನಗೆ ಎಲ್ಲ ವೀಡಿಯೋಸ್ಗೂ 100K ಆಗಿ 2 ಡೇಸಿಗೆ ಏನು ಹೇಳ್ತಾರೆ 100K ಆಗಿ ಪ್ಲೇ ಬಟನ್ ಬಂದು ಸೊ ಎಲ್ಲ ಆಗುತ್ತೆ ಅಂತೆಲ್ಲ ಅವ್ರು ಹೇಳಿದಾಗೆ ಸ್ಟೆಪ್ ಬೈ ಸ್ಟೆಪ್ಪು ಕಲಿತಾ ಹೋಗಬೇಕು. ಯಾಕಂದರೆ ನಾನು 2-3 ಚಾನಲ್ ಕಳ್ಕೊಂಡಿದ್ದೀನಿ. ಸೀರಿಯಲ್ ಚಾನಲ್ಸು, ಆಮೇಲೆ ಸೀರಿಯಲ್ ಚಾನಲ್ಸು 2 ಲಾಗ್ ಚಾನಲು, 1 ಸೀರಿಯಲ್ ಚಾನಲ್, 3 ಚಾನಲು ಈ 3 ವರ್ಷದಲ್ಲಿ ಕಳ್ಕೊಂಡಿದ್ದೀನಿ. ಏನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಕರೆಕ್ಟಾಗಿ ವೀಡಿಯೋ ಹಾಕ್ತಿದ್ದೆ, ಆದರೂ ಚಾನಲ್ಸ್ಗಳು ಹೋಗೋದು. ಫಸ್ಟ್ ಚಾನಲ್ ಹೋದಾಗಲಂತೂ 8K ಇತ್ತು, ಅದು 3 ಇಯರ್ಸ್ ಕಷ್ಟಪಟ್ಟಿದ್ದೆ. ಸೊ ಅದು ಹೋದಾಗಂತೂ ತುಂಬ ಡಿಸಪಾಯಿಂಟ್ ಆಗ್ತಿತ್ತು. ಯಾಕಂದರೆ ಆವಾಗ ವೀಡಿಯೋ ವೈರಲ್ ಆಗ್ತಿತ್ತು. ಏನು ವೀಡಿಯೋಸ್ ಹಾಕಿದ್ರು 15K 20K 30K ದಿನ ವೀಡಿಯೋಸ್ ಆ ಥರ ಆಗ್ತಾಯಿತ್ತು. ಒಂದು ಮಂತ್ಲಿ ನಾನು ಪೇಮೆಂಟ್ ತೊಗೊಳ್ತಾ ಇದ್ದೆ 50,000 ಆ ಥರ ತೊಗೊಳ್ತಾ ಇದ್ದೆ, 40,000 50,000 ತೊಗೊಳ್ತಾ ಇದ್ದೆ. ಆ ಚಾನಲ್ ಹೋದಾಗ ಸಿಕ್ಕಾಪಟ್ಟೆ ಬೇಜಾರಾಯಿತು. 1 ಮಂತ್ ಕೊರಗಿದ್ದೀನಿ. ಅದ್ರ ಮೇಲೆ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದೆ, ಅದು 5K ಆಯಿತು. 5K ಕ್ರಿಯೇಟ್ ಆದಮೇಲೆ ಮತ್ತೆ ಇದ್ದಕ್ಕಿದ್ದಂಗೆ ಓವಲೇಷನ್ ಏನೋ ಅಂತ ಹೇಳಿ ಬಂತು. ಏನಕ್ಕೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ನಮಗೆ ಅದ್ರ ಬಗ್ಗೆ ಏನಂತ ಗಂಧಗಾಳಿ ಗೊತ್ತಿರಲ್ಲ. ಯೂಟ್ಯೂಬ್ ನೋಡಿಕೊಂಡೇ ನಾನು ಎಡಿಟಿಂಗ್ ಕಲ್ತಿರೋದಾಗಲಿ, ಅಪ್ಲೋಡ್ ಮಾಡೋದಾಗಲಿ, ಕ್ರಿಯೇಟ್ ಮಾಡೋದು ಕಲ್ತಿದ್ದು ಎಲ್ಲದು ಯೂಟ್ಯೂಬಿಂದನೇ ಕಲ್ತಿರೋದು. ನಾನು ಯಾವುದೇ ಕೋರ್ಸ್ ಮಾಡಿರಲಿಲ್ಲ. ಹಾಗಾಗಿ ಬೆಸ್ಟ್ ಚಾನ್ಸ್ ಅನಿಸ್ತು. ಅವರು ಒಂದು 4-5 ಚಾನಲ್ ಕ್ರಿಯೇಟ್ ಮಾಡಿದಾರಲ್ವ. ಸೊ ಯಾವ ಥರ ವೀಡಿಯೋ ಎಡಿಟಿಂಗ್ ಮಾಡಬೇಕು, ಯಾವ ಥರ ವೀಡಿಯೋಸ್ ಹಾಕಿದ್ರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಸೊ ಎಲ್ಲದನ್ನೂ ಹೇಳ್ಕೊಡ್ತಾರೆ. ಸೊ ಬೆಸ್ಟು ನನ್ನ ಬಜೆಟಲ್ಲಿತ್ತು. ಹಾಗಾಗಿ ನಾನು ತೊಗೊಂಡಿದ್ದೆ ಅಷ್ಟೇ. ಅದು ನೀವು ತಗೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೀನಿ ಅಷ್ಟೇ. ಯಾವ ಥರ ಕೋರ್ಸ್ ಇರುತ್ತೆ ಅಂತಲೂ ಹೇಳಿದ್ದೀನಿ. ಸೊ ತೊಗೊಳ್ಳೇಬೇಕು ಅಂತಲೂ ಯಾರಿಗೂ ಹೇಳಿಲ್ಲ ನಾನು. ಸೊ ಸುಮಾರು ಜನ ನೀವು ಪ್ರೆಸರ್ ಆಗ್ತಾ ಇದ್ದೀರಾ ಅಂತಲೂ ಹೇಳಿಲ್ಲ. ನಾನು ಎಲ್ಲೂ ಹೇಳಿಲ್ಲಪ್ಪ, ನಾನು ತಗೊಳ್ಳಿ ಅಂತಲೂ ಹೇಳಿಲ್ಲ. ಆ ಕಮೆಂಟ್ಗಳು ಇಲ್ಲಿ ಪಾಸ್ ಆಗ್ತಾನೆ ಇರುತ್ತೆ ನೋಡಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಯಾಕಂದರೆ ನನ್ನಿಂದ ಒಳ್ಳೇದು ಆಗಿದೆ ಅಂತ ಭಾವಿಸ್ತೀನಿ. ಯಾಕಂದರೆ ಅಷ್ಟೊಂದು ಕಮೆಂಟ್ಗಳು, ಒಳ್ಳೆ ಕಮೆಂಟ್ಗಳು ಹೋಗಿದೆ. ಸೂಪರ್ ಒಳ್ಳೆ ಮಾಹಿತಿ ಅಕ್ಕ, ನನಗೂ ಹೆಲ್ಪ್ ಆಯಿತು, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಅಂತಲೂ ಸುಮಾರು ಜನ ಹೇಳಿದ್ದಾರೆ. ಆದರೆ ಈ ಥರದನ್ನು ನೋಟಿಸ್ ಮಾಡಬೇಕಲ್ಲ ನಾವು. ಸೊ ಹಾಗಾಗಿ ಆ ಕಮೆಂಟ್ ನೋಡಿ ಇನ್ನೊಬ್ರು ಹೇಳ್ತಾರೆ, ನಾನು ಹೈಡಲ್ಲಿ ಇಟ್ಟಿದ್ದೀನಿ ಕಮೆಂಟ್ಗಳು. ಸೊ ಹಾಗಾಗಿ ನಂದು 2 ಚಾನಲ್ಲು ಹೋಯಿತು. ಸೊ ಹಾಗಾಗಿ ನಾನೇನೋ ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಾನು ತೊಗೊಂಡೆ. ಸೊ ನಾನು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೆ, ಅವ್ರು ಕಾಪಿರೈಟ್ ಸ್ಟ್ರೈಕ್ ಬಗ್ಗೆನೂ ಒಂದು ವೀಡಿಯೋ ಮಾಡಿ ಹಾಕಿದ್ದಾರೆ. ಸೊ ಇನ್ ಡೀಟೇಲಾಗಿ ಹಾಕಿದ್ದಾರೆ, ಯಾವ್ಯಾವ ವೀಡಿಯೋ ಹಾಕಬಾರ್ದು, ಮಕ್ಳದ್ದು ವೀಡಿಯೋ ಹಾಕಿದರೆ ಯಾವ ಥರದ್ದು ವೀಡಿಯೋ ಹಾಕಬಾರ್ದು ಅಂತಲೂ ಕರೆಕ್ಟಾಗಿ ಹೇಳಿದ್ದಾರೆ. ನಂದು ವೀಡಿಯೋಸ್ ಹೋಗಿದ್ದೆ ನನ್ನ ಮಗುವಿಂದ, ಹೇಳ್ತೀನಿ. ಅವಳು ಲಾಗ ಪಲ್ಟಿ ಹೊಡೆಯೋದು, ಒಂದು ಸಲ ಪಟಾಕಿ ಇಟ್ಟು, ಅದೆಲ್ಲ ಆವಾಗ ಬರಲ್ಲ, ಯಾವಾಗಲಾದರೂ ಕೊಡ್ತಾ ಇರೋದು. ಸೊ ಆ ಥರ ವಿಡಿಯೋ ವೈರಲ್ ಆಗ್ತಾ ನಿಮಗೆ ಅದೆಲ್ಲ ನಿಮಗೆ ಇದಾಗುತ್ತೆ. ಅಥವಾ ಯಾವುದೋ ಒಂದು ಆಕ್ಸಿಡೆಂಟ್ ವಿಡಿಯೋ, ನಾನು ಹೀಗೆ ಲಾಗ್ ಮಾಡೋಳಲ್ಲ, ಹೀಗೆ ಹೋಗ್ಬೇಕಾದ್ರೆ ಲಾಗು ಆಕ್ಸಿಡೆಂಟ್ ವಿಡಿಯೋ ಅಥವಾ ಒಂದೊಂದು ಹಾರ್ಫುಲ್ದು ಆ ಥರ ಎಲ್ಲ ಆ ಥರದ್ದೆಲ್ಲ ವೀಡಿಯೋ ಹಾಕಿದ್ದೆ, ನಾನು ಶಾರ್ಟ್ಸಿಗೆ ಹಾಕಿದ್ದೆ. ಸೊ ಹಾಗಾಗಿ ನಂದು 2 ಚಾನಲ್ಲು ಹೋಯಿತು. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ. ಅವ್ರ ಹತ್ರ ಕೋರ್ಸ್ ತೊಗೊಂಡ್ಮೇಲೆ ಲಾಸ್ಟ್ ವೀಕಿಂದ ಕರೆಕ್ಟಾಗಿ ವೀಡಿಯೋಸ್ ಡೈಲಿ ನೋಡ್ತಾ ಇರ್ಬೋದು. ನನ್ನ ಚಾನಲ್ಲಿ ಡೈಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮಗಿಷ್ಟ ಇಲ್ವಾ ವೀಡಿಯೋ ಸ್ಕಿಪ್ ಮಾಡಿ, ದಯವಿಟ್ಟು ಆ ಥರ ಕಮೆಂಟ್ ಅಂತೂ ಹಾಕ್ಲಿಕ್ಕೆ ಹೋಗ್ಬೇಡಿ. ಅಷ್ಟೇ ನನ್ನ ರಿಕ್ವೆಸ್ಟು. ಸಾಧ್ಯವಾದಷ್ಟು ನಾನು
ಏನೇನು ಕಲಿತೆ, ನಾನು ಏನೇನು ಮಾಡಿದೆ ಅಪ್ಡೇಟ್ ಕೊಡ್ತಾನೆ ಹೋಗ್ತೀನಿ. ಸೊ ನನ್ನಿಂದ ಒಂದು 10 ಜನಕ್ಕೆ ಹೆಲ್ಪ್ ಆಗಲಿ ಅಂತ, ಸಾವಿರಾರು ಜನಕ್ಕಲ್ಲ, ಒಂದು 10 ಜನಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ. ಸೊ ದುಡ್ಡು ಕೊಟ್ಟು ಕೋರ್ಸ್ ತೊಗೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ ಬರುತ್ತೆ. ಸೊ ಯಾವ ಥರ ವೀಡಿಯೋಸ್ನ ಹಾಕಬೇಕು, ಯಾವ ಥರ ಬಿಡಬಾರ್ದು, ಸೊ ಯಾವ ಥರ ಎಡಿಟಿಂಗ್ ಮಾಡಬೇಕು, ಯಾವ ಥರ ಕ್ರಿಯೇಟ್ ಮಾಡೋದು, ಅದನ್ನ ನೋಡ್ಕೊಂಡು ಕಲಿಬೇಕಷ್ಟೆ. ಸೊ ಇಷ್ಟೇ. ಸೊ ಯಾವತ್ತೂ ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಸೊ ಥ್ಯಾಂಕ್ ಯು.